ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಶನಿವಾರ ಬಂತು ಅಂತ ಹೇಳಿದ್ರೆ ನಮ್ಮ ಶನಿವಾರದ ಸಂತೆ ಉದ್ಯೋಗಗಳ ಕಂತೆ ಎಪಿಸೋಡ್ ಬರದೇ ಇದ್ರೆ ಹೇಗೆ ಅಲ್ವಾ? ಇದೇನು ಅಂತ ಹೊಸ ವೀಕ್ಷಕರು ಅಥವಾ ಹೊಸದಾಗಿ ಸಬ್ಸ್ಕ್ರೈಬ್ ಆದವರಿಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ತಿಳಿಸ್ಕೊಡ್ತಾ ಇದ್ದೀನಿ. 7 ಸೆಪ್ಟೆಂಬರ್ ಇಂದ 13 ಸೆಪ್ಟೆಂಬರ್ ಅಂದ್ರೆ ಈ ವಾರ ಕೊನೆಗೊಳ್ತಾ ಇರೋ ಜಾಬ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದೀವಿ. ಯಾವ್ಯಾವ ಜಾಬ್ ಡೀಟೇಲ್ಸ್ ಕೊನೆಗೊಳ್ತಾ ಇದೆ ಅಂತ ಇದರ ಬಗ್ಗೆ ಮುಂಚೆನೆ ವಿಡಿಯೋ ಮಾಡಿರ್ತೀವಿ. ಆದ್ರೆ ನೀವೇನಾದ್ರು ನೋಡಿರ್ಲಿಲ್ಲ ಅಥವಾ ನೋಡಿ ಲಾಸ್ಟ್ ಡೇಟ್ ಇನ್ನು ತುಂಬಾ ದಿನಾಂಕ ಇದೆ ಅಂತ ಹೇಳಿ ಅರ್ಜಿ ಹಾಕಿರ್ಲಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ನೋಡಿ ಆದಷ್ಟು ಬೇಗ ಅರ್ಜಿಯನ್ನ ಹಾಕೋಬಹುದು. ಅದಕ್ಕೋಸ್ಕರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನ ಗವರ್ನಮೆಂಟ್ ಜಾಬ್ ಡೀಟೇಲ್ಸ್ ತಿಳ್ಕೊಳ್ಳಿ. ಇವಾಗ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಹುದ್ದೆ ಯಾವುದು ಅಂತ ಹೇಳಿದ್ರೆ ಆಧಾರ್ ಇಲಾಖೆಯಿಂದ ಸರ್ಕಾರಿ ಹುದ್ದೆಯನ್ನ ಕರೆದಿದ್ದಾರೆ. ಆಫೀಸರ್ ಜಾಬ್ಸ್ ಇದಾಗಿರುತ್ತೆ. ಇದು ಕರ್ನಾಟಕದಲ್ಲೇ ಹುದ್ದೆಗಳು ಖಾಲಿ ಇದೆ. ತಿಂಗಳಿಗೆ 1,50,000 ರೂಪಾಯಿಗಳ ತನಕ ಸ್ಯಾಲರಿ ಸಿಗುವಂತಹ ಜಾಬ್ ಇದಾಗಿದೆ. ಇದಕ್ಕೆ ತಿಂಗಳಿಗೆ 1.5 ಲಕ್ಷ ಅಂತ ಏನು ಹೇಳಿದೆ. ವಯೋಮಿತಿ ತಿಳಿಸ್ಬೇಕಲ್ವಾ? ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 56 ವರ್ಷದವ್ರ ತನಕನೂ ಅರ್ಜಿಯನ್ನ ಹಾಕೋಬಹುದು. ಇದರ ಕೊನೆಯ ದಿನಾಂಕ ತಿಳ್ಕೊಳ್ಳೋದಾದ್ರೆ 8 ಸೆಪ್ಟೆಂಬರ್ 2024 ಇದರ ಕೊನೆಯ ದಿನಾಂಕ ಆಗಿದೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಈ ಜಾಬ್ ನ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ UIDAI ಅಂತ ಹೇಳಿ ಲಿಂಕ್ ನ ಕೊಟ್ಟಿದ್ದೀನಿ. ಅಲ್ಲಿಂದನೇ ಕ್ಲಿಕ್ ಮಾಡಿ ನೀವು ಜಾಬ್ ಡೀಟೇಲ್ಸ್ ನ ತಿಳ್ಕೋಬಹುದು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಹಲವಾರು ಜನ ನಮಗೆ ಸಪೋರ್ಟ್ ಮಾಡಿದ್ರಿ ವಿಡಿಯೋಗೆ, ಅದಕ್ಕೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ಅರ್ಜಿಯನ್ನ ಹಾಕೊಳ್ಳಿ. ಬೆಂಗಳೂರು ಸರ್ಕಾರಿ ಮೆಟ್ರೋ ಹುದ್ದೆ ಇದಾಗಿದೆ. ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇರೋದಿಲ್ಲ. ಅದಕ್ಕೋಸ್ಕರ ನೀವೆಲ್ಲರೂ ಈ ವಿಡಿಯೋನ ನೋಡಿ ಅರ್ಜಿಯನ್ನ ಹಾಕೊಳ್ಳೇಬೇಕು. ಇದು ಕೂಡ ನೇರ ನೇಮಕಾತಿ ಆಗಿದೆ. ವೇತನ 62,500 ರೂಪಾಯಿಗಳ ತನಕ ತಿಂಗಳಿಗೆ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಶುಲ್ಕ ಕೂಡ ಅಂದ್ರೆ ಅರ್ಜಿ ಶುಲ್ಕ ಕೂಡ ಇರೋದಿಲ್ಲ. ಗೊತ್ತಾಯ್ತಲ್ವಾ? ಪರೀಕ್ಷೆನೂ ಇಲ್ಲ, ಅರ್ಜಿ ಶುಲ್ಕನೂ ಇಲ್ಲ. ಇಂಥ ಜಾಬ್ ಎಲ್ರಿ ಸಿಗುತ್ತೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಈ ಜಾಬಿಗೆ ಕೊನೆಯ ದಿನಾಂಕ ನಾವು ನೋಡೋದಾದ್ರೆ ಇದಕ್ಕೂ ಕೂಡ 8 ಸೆಪ್ಟೆಂಬರ್ 2025 ಕೊನೆಯ ದಿನಾಂಕ. ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. BMRCL ಅಂತ ಹೇಳಿ ಅದರ ಪಕ್ಕದಲ್ಲಿ ಲಿಂಕ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ ಈ ಜಾಬ್ ಡೀಟೇಲ್ಸ್ ನ ತಿಳ್ಕೋಬಹುದು. ಗೊತ್ತಾಯ್ತಲ್ವಾ ಎಲ್ಲಿದೆ ಅಂತ? ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಈ ಜಾಬ್ ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ನೆಕ್ಸ್ಟ್ ಯಾವ ಜಾಬ್ ಅಂತ ಹೇಳಿ ತಿಳ್ಕೊಳ್ಳೋದಾದ್ರೆ BCC ಬ್ಯಾಂಕ್ ನೇಮಕಾತಿ ಅಂದ್ರೆ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ನ ನೇಮಕಾತಿಯನ್ನ ಕರೆದಿದ್ದಾರೆ. ಜಸ್ಟ್ ನೀವು 10th ಪಾಸ್ ಆಗಿದ್ರೆ ಸಾಕು, ಅರ್ಜಿಯನ್ನ ಹಾಕೊಳ್ಬಹುದು. ಇದು ಅಟೆಂಡರ್ ಹುದ್ದೆ. ಇನ್ನು ಹಲವಾರು ಹುದ್ದೆ ಖಾಲಿ ಇದೆ. ತಿಂಗಳಿಗೆ 1,12,000 ರೂಪಾಯಿಗಳ ತನಕ ಸಂಬಳ ಸಿಗುವಂತಹ ಕೆಲಸ ಇದಾಗಿದೆ. ಇದು ಬೆಂಗಳೂರಿನಲ್ಲೇ ಹುದ್ದೆ ಖಾಲಿ ಇದೆ. ಆದಷ್ಟು ಅರ್ಜಿಯನ್ನ ಹಾಕೊಳ್ಳಿ. ಇದಕ್ಕೆ ಕೊನೆಯ ದಿನಾಂಕ ತಿಳಿಸೋದಾದ್ರೆ 10 ಸೆಪ್ಟೆಂಬರ್ 2025 ಈ ಜಾಬ್ಗೆ ಕೊನೆಯ ದಿನಾಂಕ ಆಗಿದೆ. ಇದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. BCC ಬ್ಯಾಂಕ್ ಅಂತ ಹೇಳಿ ಇದರ ಲಿಂಕ್ ನ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಸಂಪೂರ್ಣ ಜಾಬ್ ಡೀಟೇಲ್ಸ್ ನ ತಿಳ್ಕೊಳ್ಳಿ. ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಅಂತ ಹೇಳಿದ್ರೆ ಖಜಾನೆ ಇಲಾಖೆ ಅಂದ್ರೆ ಕಮಿಷನರ್ ಆಫ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಇಲಾಖೆ ಇದೆ. ಇಲ್ಲಿ ನೋಡಿ, ಕರ್ನಾಟಕ ಕಮಿಷನರ್ ಡಿಪಾರ್ಟ್ಮೆಂಟ್ ಆಫ್ ಟ್ರೆಷರೀಸ್ ಅಂತ ಹೇಳಿ ಅವರು ಸರ್ಕಾರಿ ಅಧಿಸೂಚನೆಯನ್ನ ಪ್ರಕಟಿಸಿರ್ತಾರೆ. ಇದು ಕೂಡ ನೇರ ನೇಮಕಾತಿಯಾಗಿದೆ. ಹುದ್ದೆಗಳು ಬೆಂಗಳೂರಿನಲ್ಲೇ ಖಾಲಿ ಇದೆ. ಈ ಹುದ್ದೆಗೂ ಕೂಡ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಅಂತ ಹೇಳಿದ್ರೆ ಅರ್ಜಿ ಶುಲ್ಕ ಇರೋದಿಲ್ಲ. ಉಚಿತವಾಗಿ ನೀವು ಅರ್ಜಿಯನ್ನ ಹಾಕೋಬಹುದು. ಈ ಜಾಬ್ ನ ನಿಮ್ದಾಕ್ಸ್ಕೊಳ್ಬಹುದು. ವಯೋಮಿತಿಯನ್ನ ನೋಡೋದಾದ್ರೆ 50 ವರ್ಷದವರ ತನಕನೂ ಅರ್ಜಿಯನ್ನ ಹಾಕೋಬಹುದು ಈ ಜಾಬಿಗೆ. ಅದಕ್ಕೋಸ್ಕರ ಎಲ್ಲರೂ ಅರ್ಜಿಯನ್ನ ಹಾಕೊಳ್ಳಿ. ಇದರ ಕೊನೆಯ ದಿನಾಂಕ 10 ಸೆಪ್ಟೆಂಬರ್ 2025 ಈ ಜಾಬ್ ಕೊನೆಗೊಳ್ತಾ ಇದೆ. ಅಷ್ಟರ ಒಳಗಡೆ ಅರ್ಜಿಯನ್ನ ಹಾಕೊಳ್ಳಿ. ಇದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. ಏನಂತ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ CDT ಅಂತ ಹೇಳಿ ಅದರ ಪಕ್ಕದಲ್ಲೇ ಲಿಂಕ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ ಜಾಬ್ ಡೀಟೇಲ್ಸ್ ನ ತಿಳ್ಕೋಬಹುದು. ಹಲವಾರು ಜನರಿಗೆ ಗೊತ್ತಿರೋದಿಲ್ಲ ಹೇಗೆ ಅದನ್ನ ಪಡ್ಕೋಬೇಕು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇದು ಲಾಸ್ಟ್ ವೀಕಿನ ಶನಿವಾರದ ಸಂತೆ ವಿಡಿಯೋ ಆಗಿರುತ್ತೆ. ಇದು ವಿಡಿಯೋ ಯೂಟ್ಯೂಬ್ ನಲ್ಲಿ. ಗೊತ್ತಾಯ್ತಲ್ವಾ? ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬಂದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಇದೆ.
ಇಲ್ಲಿ ಮೋರ್ ಅಂತ ಇದೆಯಲ್ಲ ಕ್ಲಿಕ್ ಮಾಡಿ, ಅಥವಾ ಮೊಬೈಲ್ ನಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಒಂದು ಆರೋ ಬಟನ್ ಇರುತ್ತೆ ಇದ್ರ ಪಕ್ಕದಲ್ಲಿ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಇದು ಹಳೆ ವಾರದ್ದು, ಈಗಿಂದಲ್ಲ, ಸೊ ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಈ ಸಲ ಹೇಳಿದ್ನಲ್ಲ CDT ಅಂತ, ಅಥವಾ ಇಲ್ಲಿ DHFWS ಬದಲು CDT ಅಂತ ಇರುತ್ತೆ, ಅಥವಾ ಬೇರೆ ಬೇರೆ ಜಾಬ್ಸ್ ಎಲ್ಲ ಲಿಂಕು ಇರುತ್ತೆ. ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ಜಾಬ್ ಡೀಟೇಲ್ಸ್ ನ ತಿಳ್ಕೋಬಹುದು. ಪ್ರತಿ ಒಂದು ಜಾಬ್ನು ಇದೇ ತರ ಕೊಟ್ಟಿರ್ತೀವಿ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬಂದ್ರೆ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಇದೆ, ನೀವು ನಮ್ಮ ವಾಟ್ಸ್ಆಪ್ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗ್ಬಹುದು. ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲೂ ಕೊಟ್ಟಿದ್ದೀನಿ ಅಂತ ಹೇಳಿದೆ. ಇಲ್ಲಿ ನೋಡಿ ಕಮೆಂಟ್ ಬಾಕ್ಸ್ ನಲ್ಲಿ ನೀವೇನಾದ್ರೂ ಅನ್ಕೋಬಹುದು ಬರೀ ಎರಡೇ ಲಿಂಕ್ ಕಾಣಿಸ್ತಿದೆಯಲ್ಲ, ಬೇರೆ ಲಿಂಕ್ ಇಲ್ಲ ಅಂತ ಹೇಳಿ. ಹಾಗೆ ಅನ್ಕೋಬೇಡಿ. ಇಲ್ಲಿ ರೀಡ್ ಮೋರ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಯಾಕಂದ್ರೆ ಹಲವಾರು ಲಿಂಕ್ಸ್ ಗಳಿದ್ರೆ ಅದು ಮುಚ್ಚೋಗಿರುತ್ತೆ. ರೀಡ್ ಮೋರ್ ಅನ್ನೋದನ್ನ ಕ್ಲಿಕ್ ಮಾಡಿ, ಇಲ್ಲಿ ಹಲವಾರು ಜಾಬ್ಸ್ ಲಿಂಕ್ ಓಪನ್ ಆಗುತ್ತೆ. ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು ಈ ಜಾಬ್ ಡೀಟೇಲ್ಸ್ ನ ನೀವು ಪಡ್ಕೋಬಹುದು. ಗೊತ್ತಾಯ್ತಲ್ವಾ ಹೇಗೆ ನೀವು ಲಿಂಕ್ ನ ಪಡ್ಕೋಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ಅದಾದ ನಂತರ ನಿಮಗೆ ಏನಾದ್ರೂ ಗೊತ್ತಿರಲಿಲ್ಲ ಅಥವಾ ಹೊಸ ವೀಕ್ಷಕರಾಗಿದ್ರೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೋಸ್ಕರ ನಾವು ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೀವಿ, prgovernmentjobs.com ಅಂತ ಹೇಳಿ. ಇದರ ಲಿಂಕು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಇದೆ. ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಮೊದಲನೆಯ ಲಿಂಕ್ prgovernmentjobs.com ನ ಲಿಂಕು, ಮತ್ತೆ ಇಲ್ಲಿ ಕಮೆಂಟ್ ಬಾಕ್ಸ್ ನಲ್ಲೂ ಕೂಡ ಮೊದಲನೆಯ ಲಿಂಕ್ ಇದಾಗಿರುತ್ತೆ. ಇಲ್ಲಿ ಹಲವಾರು ಜಾಬ್ ಡೀಟೇಲ್ಸ್ ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ಇದರ ಲಿಂಕ್ ನ ಕ್ಲಿಕ್ ಮಾಡಿ ಆದಷ್ಟು ಡೈಲಿ ಈ ವೆಬ್ಸೈಟ್ ನ ಚೆಕ್ ಮಾಡ್ತಾ ಇರಿ. ಹೊಸ ಹೊಸ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಮಾಡ್ತೀವಿ. ಇಲ್ಲಿ ಕರ್ನಾಟಕ ಗವರ್ಮೆಂಟ್ ಜಾಬ್ಸ್ ಡೀಟೇಲ್ಸ್ ಇರುತ್ತೆ, ಸೆಂಟ್ರಲ್ ಗವರ್ಮೆಂಟ್, 10th ಪಾಸ್, 12th ಪಾಸ್, ಡಿಗ್ರಿ ಜಾಬ್ಸ್, ಈ ತರ ಹಲವಾರು ಜಾಬ್ಸ್ಗಳು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕನ್ನಡದಲ್ಲೂ ಕೂಡ ಬಟನ್ಸ್ ಇದೆ. ಇಲ್ಲಿ ಇನ್ನೂ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಎಲ್ಲ ಲಿಸ್ಟೇ ಕೊಟ್ಟಿದ್ದೀವಿ. ಕರ್ನಾಟಕ ಗವರ್ಮೆಂಟ್ ಜಾಬ್ಸ್ ನ ಲಿಸ್ಟ್ ಇದೆ, ಹಲವಾರು ಜಾಬ್ಸ್ ಇರುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ನ ಲಿಸ್ಟು ಇದೆ, ಇದನ್ನು ಅಷ್ಟೇ. ಇಲ್ಲಿ 10th ಪಾಸ್ ಜಾಬ್ಸ್ ನ ಲಿಸ್ಟ್ ಕೂಡ ಕೊಟ್ಟಿದ್ದೀವಿ. ಮೋರ್ ಜಾಬ್ಸ್ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಇನ್ನೂ ಹಲವಾರು ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಗೊತ್ತಾಯ್ತಲ್ವಾ? ನಿಮಗೇನಾದ್ರು ಡೌಟ್ ಇರ್ಬೋದು, ಈ ವೆಬ್ಸೈಟ್ ನಲ್ಲಿ ಜಾಬ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ. ಒಂದೊಂದ್ಸಲಿ ನೀವು ಈ ವೆಬ್ಸೈಟ್ಗೆ ಬರೋದು ಮಿಸ್ ಮಾಡ್ಬೋದು. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ನಲ್ಲಿ ಚಾನಲ್ಸ್ ನ ಓಪನ್ ಮಾಡಿದೀವಿ. ಈ ಚಾನಲ್ ನ ಜಾಯಿನ್ ಆದ್ರೆ ನಿಮಗೆ ಪ್ರತಿದಿನ ಲಿಂಕ್ ಸಿಗುತ್ತೆ. ಅದಕ್ಕೋಸ್ಕರನೇ ಡಿಸ್ಕ್ರಿಪ್ಷನ್ ನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರೋದು. ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲಿದೆ ನೋಡಿ, ಟೆಲಿಗ್ರಾಮ್ ಚಾನಲ್ ನ ಲಿಂಕು, ವಾಟ್ಸ್ಆಪ್ ಚಾನಲ್ ನ ಲಿಂಕು. ಅದನ್ನ ಕ್ಲಿಕ್ ಮಾಡಿ ಜಾಯಿನ್ ಆಗಿ, ಅವಾಗ ಪ್ರತಿದಿನ ಈ ವೆಬ್ಸೈಟ್ ನಲ್ಲಿ ಜಾಬ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ನಲ್ಲಿ ಲಿಂಕ್ ನ ಪ್ರೊವೈಡ್ ಮಾಡ್ತೀವಿ. ಮತ್ತೆ ಯಾವ್ದಾದ್ರು ಜಾಬ್ ಕೊನೆಗೊಳ್ತಾ ಇದೆ ಅಂತ ಹೇಳಿದ್ರೆ ಅದರ ಲಿಂಕ್ ನ ಕೂಡ ಪ್ರೊವೈಡ್ ಮಾಡ್ತೀವಿ. ಯಾವ ಜಾಬ್ ಡೀಟೇಲ್ಸ್ ಕೊನೆಗೊಳ್ತಾ ಇದೆ, ಅದರ ಹೆಸರು, ಕೊನೆಯ ದಿನಾಂಕ ಮತ್ತೆ ಅದರ ಲಿಂಕ್, ಈ ತರ ಪ್ರತಿ ದಿನಾನು ಪ್ರೊವೈಡ್ ಮಾಡ್ತೀವಿ. ಅದಕ್ಕೋಸ್ಕರ ವಾಟ್ಸ್ಆಪ್ ಅಂಡ್ ಟೆಲಿಗ್ರಾಮ್ ಜಾಯ್ನ್ ಆಗೋದು ಮರಿಬೇಡಿ. ಇವಾಗ ಜಾಬ್ ಡೀಟೇಲ್ಸ್ ನ ಮುಂದುವರ್ಸೋಣ. ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ ಕೊನೆಗೊಳ್ತಾ ಇದೆ ಅಂತ ನೋಡೋದಾದ್ರೆ, ಇಸ್ರೋ ಸರ್ಕಾರಿ ನೇಮಕಾತಿ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅವರು ನೇರ ನೇಮಕಾತಿಯನ್ನ ಕರೆದಿದ್ದಾರೆ. ಉದ್ಯೋಗ ಸ್ಥಳ ಬೆಂಗಳೂರು. ವೇತನ ತಿಂಗಳಿಗೆ 3 ಲಕ್ಷ ರೂಪಾಯಿ ತನಕ ಸ್ಯಾಲರಿ ಸಿಗುವಂತಹ ಜಾಬ್ ಇದಾಗಿದೆ. ಇದಕ್ಕೆ ನೀವು ಈಸಿಯಾಗಿ ಮೊಬೈಲ್ ನಲ್ಲೇ ಅರ್ಜಿಯನ್ನ ಹಾಕಬಹುದು. ಯಾವುದೇ ಸೈಬರ್ ಸೆಂಟರ್ಗೆ ಹೋಗೋ ಅಗತ್ಯ ಇರೋದಿಲ್ಲ. ಇದರ ಕೊನೆಯ ದಿನಾಂಕ 11 ಸೆಪ್ಟೆಂಬರ್ 2025. ಇದರ ಲಿಂಕು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಇಸ್ರೋ ಅಂತ ಹೇಳಿ ಅದರ ಪಕ್ಕದಲ್ಲಿ ಲಿಂಕ್ ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಅಂತ ಹೇಳಿದ್ರೆ, ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅಥವಾ BHEL ಅಂತ ಏನ್ ಹೇಳ್ತೀವಲ್ಲ, ಅವರು ಸರ್ಕಾರಿ ನೇಮಕಾತಿಯನ್ನು ಕರೆದಿದ್ದಾರೆ ಬೆಂಗಳೂರಿನಲ್ಲಿ. ಇದು ಕೂಡ ನೇರ ನೇಮಕಾತಿಯಾಗಿದೆ. ವೇತನ ತಿಂಗಳಿಗೆ 65,000 ರೂಪಾಯಿಗಳ ತನಕ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. 12 ಸೆಪ್ಟೆಂಬರ್ 2025 ಕೊನೆಯ ದಿನಾಂಕ. BHEL ಅಂತ ಹೇಳಿ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಅಂತ ನೋಡೋದಾದ್ರೆ, BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನವರು ಸರ್ಕಾರಿ ನೇಮಕಾತಿಯನ್ನ ಕರೆದಿದ್ದಾರೆ ಬೆಂಗಳೂರಿನಲ್ಲಿ. ಇದಕ್ಕೆ ತಿಂಗಳಿಗೆ 55,000 ರೂಪಾಯಿಗಳ ತನಕ ಸ್ಯಾಲರಿ ಇರುತ್ತೆ. ವಯೋಮಿತಿ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 42 ವರ್ಷದವರು ಕೂಡ ಅರ್ಜಿಯನ್ನ ಹಾಕಬಹುದು. ಇದಕ್ಕೆ ಕೊನೆಯ ದಿನಾಂಕ 13 ಸೆಪ್ಟೆಂಬರ್ 2025. ಇದರ ಲಿಂಕು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. BEL ಅಂತ ಹೇಳಿ ಅದರ ಪಕ್ಕದಲ್ಲೇ ಲಿಂಕ್ ಇದೆಯಲ್ಲ, ಅದು ಇದೇ ಜಾಬಿನ ಲಿಂಕ್ ಆಗಿರುತ್ತೆ. ಅದನ್ನ ಪಡ್ಕೊಂಡು ಆದಷ್ಟು ಬೇಗ ಜಾಬ್ ಡೀಟೇಲ್ಸ್ ತಿಳ್ಕೊಂಡು ಇದಕ್ಕೆ ಅರ್ಜಿಯನ್ನ ಹಾಕಿ. ಇದಿಷ್ಟು ಯಾವ್ಯಾವ ಜಾಬ್ ಡೀಟೇಲ್ ಕೊನೆಗೊಳ್ತಿದೆ ಅನ್ನೋದರ ವಿವರ. ನೀವೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಆ ಲೈಕ್ ಬಟನ್ ನ ಪ್ರೆಸ್ ಮಾಡಿ. ನಾವು ಇದೇ ರೀತಿ ಹಲವಾರು ವಿಡಿಯೋ ಮಾಡೋದಕ್ಕೆ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ. ಆ ಲೈಕ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.